ಎಲ್ರಿಗೂ ನಮಸ್ಕಾರ ರೀ. ನಾ ಇವತ್ತು ಕೆಮ್ಮ ನೆಗಡಿಗೆ ಒಂದು ಡ್ರಿಂಕ್ ಹೇಳ್ಬೇಕಂತ ಅಂದ್ಕೊಂಡೇನಿ. ಆಮೇಲೆ ಇದು ಇಮ್ಯುನಿಟಿ ಬೂಸ್ಟರ್ನು ಹೌದ್ರಿ. ಈ ಗ್ಲಾಸ್ಲೆ ಒಂದು ಗ್ಲಾಸ್ ನೀರು ತೊಗೊಂಡೇನ್ರಿ, ಫುಲ್ ಒಂದು ಗ್ಲಾಸ್. ಅದಕ್ಕೆ ಸ್ವಚ್ಛಗೆ ತೊಳೆದಿದ್ದಂಥ ತುಳಸಿ, ಸಿಪ್ಪೆ ತೆಗೆದಿದ್ದ ಅಲ್ಲ, ಜೀರಿಗೆ, ಚಕ್ಕೆ, ಆಮೇಲೆ ಏಲಕ್ಕಿ ರೀ, ಮತ್ತು ಕಾಳು ಮೆಣಸು ರೀ. ಇದನ್ನು ನೀವು ಡ್ರೈ ಆಗಿನೂ ಪೌಡ್ರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಆಗ ಇನ್ಸ್ಟಂಟ್ ಬೇಕಾದ್ರೂ ಮಾಡ್ಕೋಬೋದು ರೀ. ಇದನ್ನು ನಾನು ತರಿ ಅಂತಾರಲ್ರಿ, ಹಂಗೆ ಅವಳು ಕುಟ್ಕೊಂಡೇನ್ರಿ. ಕುಟ್ಕೊಂಡ ಇದನ್ನು ನೀರಾಗ ಹಾಕಿ ಕುದಿಸ್ಕೋಬೇಕು. ಒಂದು ಗ್ಲಾಸ್ ಇದ್ದದ್ದು ನೀರು ಅರ್ಧ ಗ್ಲಾಸ್ ಆಗುವವರೆಗೂ ಸಣ್ಣಂಗೆ ಇಟ್ಟು ಕುದಿಸ್ಕೋಬೇಕು. ಅದಕ್ಕಿಂತ ಮೊದಲು ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ವೀಡಿಯೋಸ್ನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ. ನನಗೆ ಬೆಲ್ಲ ಇಷ್ಟ, ಸ್ವಲ್ಪ ನಾ ಬೆಲ್ಲ ಹಾಕೋತೀನಿ. ಯಾಕೆ ಭಾಳ ಖಾರ ಅನ್ನಿಸ್ತೈತಲ್ಲ, ಅದಕ್ಕೆ ಹಿಂಗೆ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಅದ್ರೊಳಗಿಂದೆಲ್ಲ ಅಂಶ ಬಿಡಬೇಕ್ರಿ. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಇದನ್ನು ಬಿಸಿ ಇದ್ದಾಗನ ಕುಡಿಯೋದು ಬೆಟ್ರ್. ಯಾಕಂದ್ರೆ ಕೆಮ್ಮ ನೆಗಡಿ ಹಿಂಗೆ ಗಂಟ್ಲು ಕೆರೆಸೋದು ಇದ್ರೆ ಎಲ್ಲ ಕಡಿಮೆ ಆಕೈತೆ ನೋಡ್ರಿ. ನಾವು ಒಂದು ಗ್ಲಾಸ್ ನೀರು ಇಟ್ಟಿದ್ನಲ್ರಿ, ನೋಡ್ರಿ ಹಿಂಗೆ ಕುದ್ದ ಮ್ಯಾಗ ಸೋಸ್ಕೋಬೇಕು. ಇದನ್ನು ಒಂದು ಗ್ಲಾಸ್ ನೀರು ಇದ್ದಿದ್ದು ನಾನು ನೋಡ್ರಿ ಅರ್ಧ ಗ್ಲಾಸ್ ಆಗೈತಿ. ನಾನು ಅದನ್ನು ಬಿಸಿ ಇದ್ದಾಗ ಕುಡಿತೀನಿ. ಇದರಿಂದ ಇಮ್ಯುನಿಟಿ ಪವರ್ನು ಇಂಪ್ರೂವ್ ಆಗ್ತೈತೆ ರೀ ಚಳಿಗಾಲದಾಗ. ನೋಡ್ರಿ ನಾನು ಒಂದು ಗ್ಲಾಸ್ ಇಟ್ಟಿದ್ನಿಲ್ರಿ, ನೀರು ಅರ್ಧ ಗ್ಲಾಸ್ ಆಗೈತಿ. ಧನ್ಯವಾದಗಳು ರೀ ಎಲ್ರಿಗೂ. ಥ್ಯಾಂಕ್ ಯು.